ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲಿಮಾರಿ ಅಭಿಯಂತರ. ಹಾಸನ್ ಸೀರೀಸಲ್ಲಿ ಇದು 6ನೇ ವಿಡಿಯೋ, ಇದೇ ಕೊನೆ ವಿಡಿಯೋ ಆಗಿರುತ್ತೆ. ಹಾಸನ್ ಸೀರೀಸಲ್ಲಿ ನಾನು ಒಳ್ಳೊಳ್ಳೆ ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ಆ ವಿಡಿಯೋಸ್ನ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ವಿಡಿಯೋಸ್ನ ಚೆಕ್ಔಟ್ ಮಾಡಿ. ನಾನೀಗ ಸೀಗೆಗುಡ್ಡದಲ್ಲಿರೋ ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನ ನೋಡ್ಕೊಂಡು ಶ್ರೀ ಓಂಕಾರೇಶ್ವರ ಗುಡಿ ಕಡೆ ಹೋಗ್ತಾ ಇದ್ದೀನಿ. ಇದು ಇರೋದು ಮೂದಿಗೆರೆಯಲ್ಲಿ. ಹಾಸನಿಂದ ಒಂದು 27-28 ಕಿಲೋಮೀಟರ್ ಆಗುತ್ತೆ. ಬಟ್ ನಾನೀಗ ಸೀಗೆಗುಡ್ಡದಿಂದ ಹೋಗ್ತಾ ಇರೋದ್ರಿಂದ ಒಂದು 35 ಕಿಲೋಮೀಟರ್ ಆಗುತ್ತೆ. ನನಗೊಂದು 3/4 ಗಂಟೆ ಬೇಕಾಗ್ಬೋದು. ಇಲ್ಲಿಂದ 3/4 ಗಂಟೆಯಿಂದ 1 ಅವರ್ ಟೈಮ್ ಬೇಕಾಗುತ್ತೆ. ಸೊ ಅರೌಂಡ್ ಒಂದು 5 ಗಂಟೆ ಅಷ್ಟೊತ್ತಿಗೆ ನಾನು ಓಂಕಾರೇಶ್ವರ ಗುಡಿ ರೀಚ್ ಆಗ್ತೀನಿ ಅನ್ಸುತ್ತೆ. ಸೊ ನೋಡಿ, ಎದುರಿಗೆ ವ್ಯೂ ನೋಡಿ, ಯಾವುದೋ ಒಂದು ಸಿಟಿ ಕಾಣ್ತಾ ಇದೆ ದೂರ. ಆ ಕಡೆ ಯಾವ ಸಿಟಿ ಅಂತ ಗೊತ್ತಿಲ್ಲ, ಹಾಸನ ಏನೋ ಗೊತ್ತಿಲ್ಲ. ಯಾಕಂದರೆ ಅದು ಹಾಸನಿಂದ ಒಂದು 15 ಕಿಲೋಮೀಟ್ರ್ ಇದೆ. ಅಷ್ಟು ದೂರ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಸಿಟಿ ಅಂತ ಕಾಣಿಸ್ತಾ ಇದೆ ದೂರ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ವಿಡಿಯೋ ಯಾರು ನೋಡ್ತಾ ಇದ್ರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಲೊಕೇಶನ್ ಎಷ್ಟು ಸಖತ್ತಾಗಿದೆ. ಲೆಫ್ಟಲ್ಲಿ ಬಾಳೆ ತೋಟ ಮತ್ತು ತೆಂಗಿನ ತೋಟ ಇದೆ. ಅದು ಎದುರುಗಡೆನೇ ದೇವಸ್ಥಾನ ಇದೆ ನೋಡಿ. ಇದೆ ದೇವಸ್ಥಾನ, ಓಂಕಾರೇಶ್ವರ ಗುಡಿ ಸಂಕುಲ, ಮೂದಿಗೆರೆ. ಓಂಕಾರೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಬೋರ್ಡ್ ನೋಡ್ಬೋದು ನೀವು, ಓಂಕಾರೇಶ್ವರ ಗುಡಿ ಸಂಕುಲ ಅಂತ. ಇಲ್ಲಿ ಯಾವ್ಯಾವ ತರದ ಸೇವೆಗಳು ಮತ್ತೆ ಹೋಮಗಳಿದಾವೆ ಅಂತ ವಿವರಣೆ ಕೂಡ ಹಾಕಿದ್ದಾರೆ. ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಗೇಟ್ ಮೇಲೆ ಒಂದು ಬೋರ್ಡ್ ಹಾಕಿದ್ದಾರೆ. ವೆಡ್ಡಿಂಗ್ ಫೋಟೋ ಶೂಟ್ ಅದೆಲ್ಲ ಮಾಡ್ಸಕ್ಕೆ ಮೊದಲೇ ಪರ್ಮಿಷನ್ ಮತ್ತೆ ಫೀ ಪೇ ಮಾಡ್ಬೇಕು ಅಂತ ಹಾಕಿದ್ದಾರೆ. ಗೇಟ್ ಇಂದ ಸ್ವಲ್ಪ ಮುಂದೆ ಬಂದು ಎಡಭಾಗಕ್ಕೆ ಬಂದ್ರೆ ನಿಮ್ಗೆ ಮೊದಲು ಸಿಗದೆ ಮಹಾಗಣಪತಿ ದೇವಸ್ಥಾನ. ನೀವು ನೋಡ್ಬೋದು ಗಣಪತಿ ವಿಗ್ರಹನ, ತುಂಬಾನೇ ಚೆನ್ನಾಗಿದೆ. ಅದ್ರ ಅಕ್ಕಪಕ್ಕನೂ ನೀವು ಕೆಲವೊಂದು ಕೆತ್ತನೆಗಳನ್ನು ನೋಡ್ಬೋದು. ಈ ಗಣಪತಿ ದೇವಸ್ಥಾನದ ಗೋಪುರ ಇದೆಯಲ್ಲ, ಅದ್ರಲ್ಲಿ ನಿಮ್ಗೆ ಗಣಪತಿಯ ಬೇರೆ ಬೇರೆ 32 ಅವತಾರಗಳ ಕೆತ್ತನೆ ನೋಡಕ್ ಸಿಗುತ್ತೆ. ನೋಡಕ್ಕಂತೂ ತುಂಬಾನೇ ಚೆನ್ನಾಗಿದೆ ಕೆತ್ತನೆಗಳೆಲ್ಲ. ಇದಕ್ಕೂ ಮೊದಲು ಇಲ್ಲಿ 800 ವರ್ಷದ ಹಳೆಯ ಹೊಯ್ಸಳರ ಕಾಲದ ದೇವಸ್ಥಾನ ಇತ್ತಂತೆ. ಅದೆಲ್ಲ ಪಾಳ್ ಬಿದ್ದಿತ್ತಂತೆ. ಆ ಪಾಳ್ ಬಿದ್ದಿರೋ ದೇವಸ್ಥಾನನ ಈ ತರ ಜೀರ್ಣೋದ್ಧಾರ ಮಾಡಿದ್ದು ಆನಂದರಾಮ ಅಯ್ಯಂಗಾರ ಮತ್ತೆ ಜಯಲಕ್ಷ್ಮಿ ದಂಪತಿಗಳು. ಇದು ಒಂದು ಕೆಂಪು ಕಲ್ಲಿನ ದೇವಸ್ಥಾನ. ನಿಮ್ಗೆ ಸಿಮೆಂಟ್ ಇಂದ ಕಟ್ಟಿರೋದು ಅನ್ಸ್ಬೋದು, ಬಟ್ ಇದು ಕೆಂಪು ಕಲ್ಲಿನಲ್ಲಿ ಕೆತ್ತಿರೋದಂತೆ. ಒರಿಸ್ಸಾ ಮೂಲದ 45 ಜನ ಶಿಲ್ಪಿಗಳು 14 ವರ್ಷ ಸಮಯ ತಗೊಂಡು ಕೆತ್ತಿರೋ ದೇವಸ್ಥಾನ ಅಂತ ಇದು. ಸೊ ನೋಡಕ್ ಮಾತ್ರ ತುಂಬಾನೇ ಚೆನ್ನಾಗಿದಾವೆ ಕೆತ್ತನೆಗಳೆಲ್ಲ. ದೇವಸ್ಥಾನದ ಮೇಲೆ ಏನೇನ್ ಕೆತ್ತನೆಗಳಿದಾವಲ್ಲ, ಅದೆಲ್ಲ ನಮ್ಮ ಪುರಾಣಗಳಲ್ಲಿ ಬರುವ ಸನ್ನಿವೇಶಗಳಂತೆ. ಅಂದ್ರೆ ಪುರಾಣಗಳಲ್ಲಿ ಏನೇನ್ ಸನ್ನಿವೇಶಗಳಿದಾವಲ್ಲ ಅದನ್ನ ಇಲ್ಲಿ ಶಿಲ್ಪಕಲೆ ಮೂಲಕ ತೋರಿಸಿರೋದು. ನಿಮ್ಗೆ ಪುರಾಣಗಳಲ್ಲಿ ಬರೋ ಸನ್ನಿವೇಶಗಳೆಲ್ಲ ಗೊತ್ತಿದ್ರೆ ನೀವು ರಿಲೇಟ್ ಮಾಡ್ಕೋಬಹುದು. ಈಗ ನೀವೇನ್ ನೋಡ್ತಾ ಇದ್ರಲ್ಲ, ಇದು ಓಂಕಾರೇಶ್ವರ ದೇವಸ್ಥಾನದ ರೆಪ್ಲಿಕಾ ಮಾಡೆಲ್. ಅಂದ್ರೆ ಇಡೀ ದೇವಸ್ಥಾನನ ಒಂದು ಸಣ್ಣದಾಗಿ ಮಾಡೆಲ್ ತರ ಮಾಡಿಟ್ಟಿದ್ದಾರೆ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಯಾವ ತರ ಇದೆ ದೇವಸ್ಥಾನ ಅಂತ. ಸೊ ನೀವೀಗ ಈ ನಂದಿ ವಿಗ್ರಹ ಏನ್ ನೋಡ್ತಿದ್ರಲ್ಲ, ಅದ್ರ ಹಿಂದೆನೆ ನಿಮಗೆ ಸಮುದ್ರ ಮಂಥನದ ಕತೆ ಗೊತ್ತಿದ್ರೆ ನೀವು ಅದನ್ನ ರಿಲೇಟ್ ಮಾಡ್ಕೋಬಹುದು. ಸೊ ಅದೇ ತರ ಶಿವ ವಿಷ ಕುಡಿತಾ ಇರೋದು, ಪಾರ್ವತಿ ಅದನ್ನ ತಡೆಯಕ್ ಹೋಗ್ತಾ ಇರೋದು, ಅದೆಲ್ಲಾನು ಇಲ್ಲಿ ನಿಮ್ಗೆ ಕೆತ್ತನೆ ಮೂಲಕ ತೋರ್ಸ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಈ ದೇವಸ್ಥಾನ ತುಂಬಾನೇ ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನದ ಮುಖ್ಯ ಗರ್ಭಗುಡಿಯಲ್ಲಿ ನೀವು ಒಂದು ಓಂಕಾರೇಶ್ವರ ಲಿಂಗವನ್ನು ನೋಡ್ಬೋದು, ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಕಿವಿಯಲ್ಲಿ ಓಂಕಾರ ಮಂತ್ರವನ್ನು ಹೇಳ್ತಾ ಇರೋ ತರ ಒಂದು ವಿಗ್ರಹ ಇದೆ. ಸೊ ಇದೆರಡು ವಿಗ್ರಹಗಳನ್ನು ನೋಡ್ಬೋದು. ಗರ್ಭಗುಡಿ ಪಿರಾಮಿಡ್ ಆಕಾರದಲ್ಲಿದೆ, ಬಟ್ ವಿಡಿಯೋದಲ್ಲಿ ನಿಮ್ಗೆ ಅದು ಗೊತ್ತಾಗಲ್ಲ. ನೀವೇ ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಅದು ಪಿರಾಮಿಡ್ ಶೇಪ್ ಅಲ್ಲಿ ಇರೋದು ಗೊತ್ತಾಗುತ್ತೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದ್ರೆ ಸಪ್ತಮಾತೃಕೆಯರ ದೇವಸ್ಥಾನ ಮತ್ತೆ ನವಗ್ರಹಗಳ ದೇವಸ್ಥಾನ. ಬೇರೆ ಎಲ್ಲಾ ದೇವಸ್ಥಾನಗಳಲ್ಲಿ ನೀವು ನವಗ್ರಹಗಳನ್ನ ಒಂದೇ ಜಾಗದಲ್ಲಿ ನೋಡಿರ್ತೀರಾ, ಅಂದ್ರೆ ಒಂದೇ ಕಟ್ಟೆಯಲ್ಲಿ ಇರುತ್ತೆ ಎಲ್ಲ ನವಗ್ರಹಗಳು. ಆದ್ರೆ ಈ ದೇವಸ್ಥಾನದಲ್ಲಿ ಎಲ್ಲಾ ನವಗ್ರಹಗಳಿಗೂ ಬೇರೆ ಬೇರೆ ಗರ್ಭಗುಡಿಗಳಿದಾವೆ. ಅದೇ ಈ ದೇವಸ್ಥಾನದ ವಿಶೇಷ. ನೀವೀಗ ನೋಡ್ಬೋದು, ಎಲ್ಲಾ ನವಗ್ರಹಗಳಿಗೂ ಸಪರೇಟ್ ಆಗಿ ಗರ್ಭಗುಡಿ
ಮತ್ತೆ ಅದಲ್ಲದೆ ಸೂರ್ಯ ದೇವರಿಗೂ ಒಂದು ಗರ್ಭಗುಡಿ ಇದೆ ಇಲ್ಲಿ. ನವಗ್ರಹಗಳ ದೇವಸ್ಥಾನ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ಇರೋದೆ ಸಪ್ತಮಾತೃಕೆಯರ ದೇವಸ್ಥಾನ. ಇಲ್ಲಿ ಎಲ್ಲಾ ದೇವಿಗಳಿಗೂ ಬೇರೆ ಬೇರೆ ಗರ್ಭಗುಡಿಗಳಿದಾವೆ. ಅದಷ್ಟೇ ಅಲ್ಲದೆ ಅನ್ನಪೂರ್ಣೇಶ್ವರಿ ಮತ್ತೆ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ನೀವು ನೋಡ್ಬೋದು. ಸೊ ನೀವು ನವದುರ್ಗೆಯರ ದೇವಸ್ಥಾನ ಅಂತಾನೆ ಹೇಳ್ಬೋದು. ನವರಾತ್ರಿ ಸಮಯದಲ್ಲಿ ಇಲ್ಲಿ ಎಲ್ಲಾ ದೇವರುಗಳಿಗೂ ವಿಶೇಷವಾದ ಅಲಂಕಾರ ಮಾಡಿ ಉತ್ಸವನೂ ಮಾಡ್ತಾರಂತೆ. ಅದಲ್ಲದೆ ಓಂಕಾರೇಶ್ವರ ಗುಡಿ ಇರೋದ್ರಿಂದ ಶಿವರಾತ್ರಿ ಟೈಮಲ್ಲೂ ಇಲ್ಲಿ ನಿಮಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತಾವಂತೆ. ದೇವಸ್ಥಾನದ ಸುತ್ತಮುತ್ತ ನಿಮ್ಗೆ ತೆಂಗಿನ ತೋಟ ಮತ್ತೆ ಬಾಳೆ ತೋಟ ನೋಡಕ್ ಸಿಗ್ತವೆ. ಸೊ ಹಂಗಾಗಿ ಇಲ್ಲಿಗೆ ಬಂದಾಗ ನಿಮ್ಗೆ ತುಂಬಾನೇ ಒಂಥರ ಒಳ್ಳೆ ಫೀಲಿಂಗ್ ಇರುತ್ತೆ. ಅಂದ್ರೆ ಸಿಟಿ ಲೈಫ್ ಇಂದ ತುಂಬಾನೇ ದೂರ ಇದೆ ಇದು. ಅದಲ್ಲದೆ ಸುತ್ತಮುತ್ತ ಹಳ್ಳಿ ವಾತಾವರಣ ಇರೋದ್ರಿಂದ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ದೇವಸ್ಥಾನಕ್ಕೆ ಬಂದಾಗ ಮಾತ್ರ. ನೀವೇನಾದ್ರೂ ಹಾಸನ್ ಹೈವೇ ಅಲ್ಲಿ ಎಲ್ಲಾದ್ರೂ ಹೋಗ್ತಾ ಇದ್ರೆ ಈ ದೇವಸ್ಥಾನನ ದಯವಿಟ್ಟು ಒಂದ್ಸಾರಿ ಆದ್ರೂ ಬಂದು ನೋಡಿ. ಸೊ ಈ ಜಾಗ ಏನಿದೆಯಲ್ಲ, ನಾನು ಅವಾಗ್ಲೇ ತೋರಿಸಿದ್ನಲ್ಲ ಹೋಮ ಎಲ್ಲ, ಅದನ್ನೆಲ್ಲ ಮಾಡಕ್ಕೆ ಯಜ್ಞಶಾಲೆ ತರ ಮಾಡ್ಕೊಂಡಿರೋ ಒಂದು ಜಾಗ ಇದು. ಟೈಮು 5:30 ಆಗಿದೆ. ಇನ್ನು ನಾನು ಓಂಕಾರೇಶ್ವರ ಗುಡಿನ ನೋಡಿದ್ದಾಯ್ತು. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸ್ಯಾಂಡ್ ಸ್ಟೋನ್ ಅಲ್ಲಿ ಮಾಡಿರೋದಂತೆ, ನಿಮ್ಗೆ ಸಿಮೆಂಟ್ ಅಲ್ಲಿ ಮಾಡಿರ್ತಾರ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದ್ರೆ ಸೂಪರ್ ಆಗಿದೆ. ಸೊ ನೀವು ಹಾಸನ ಹತ್ರ ಬಂದಾಗ ಈ ದೇವಸ್ಥಾನನು ಮಿಸ್ ಮಾಡಬೇಡಿ. ಸೊ ಇಲ್ಲಿಂದ ಇನ್ನು ನಾನು ಬೆಂಗಳೂರಿಗೆ ಹೋಗ್ತೀನಿ. ಇಲ್ಲಿಂದ ಬೆಂಗಳೂರು 180 ಕಿಲೋಮೀಟರ್ ಆಗುತ್ತೆ.
ಆಲ್ಮೋಸ್ಟ್ ಈಗ 5:30, ಇನ್ನೊಂದು 15 ನಿಮಿಷದಲ್ಲಿ ಬಿಡ್ತೀನಿ ಅಂದ್ರೆ ಒಂದು 3 ಅವರ್ ಆದರೂ ಬೇಕು. ರಾತ್ರಿ ಆಗೋಗುತ್ತೆ ನಾನು ಮನೆ ಮುಟ್ಟೋ ಅಷ್ಟರಲ್ಲೇ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.